ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಯಾವುದರ ಕುರಿತು ಚರ್ಚೆ ಮಾಡಪ್ಪ ಅಂತಂದ್ರೆ ಕ್ವಶನ್ ಟ್ಯಾಗ್ ಸ್ನೇಹಿತರೆ, ಜನರಲ್ ಇಂಗ್ಲಿಷ್ ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿ ಆಗಲಿ, ಎಸ್ ಡಿ ಎಫ್ ಡಿ ಆಗಿರಲಿ, ಮುಂತಾದ ಪರೀಕ್ಷೆಗಳಿಗೆ ಇದು ಉಪಯುಕ್ತವಾಗ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 1 ಮಾರ್ಕ್ಸ್ ಕ್ವಶನ್ ಸಿಕ್ಕಿದೆ ಸ್ನೇಹಿತರೆ ಕ್ವಶನ್ ಟ್ಯಾಗ್ ಮ್ಯಾಗ. ಈಗ ನಾವು ಒನ್ ಬೈ ಒನ್ ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡಿ, ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಜನರಲ್ ಇಂಗ್ಲಿಷ್ ಏನಿದೆಯಲ್ಲ 35 ಮಾರ್ಕ್ಸ್ ಸ್ನೇಹಿತರೆ, ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿಗೆ ಇದು ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಈಗ ನಾವು ಕ್ವಶನ್ ಟ್ಯಾಗ್ ಚರ್ಚೆ ಮಾಡೋಣ ಸ್ನೇಹಿತರೆ. ಇವಾಗ ನಮಗೆ ಕ್ವಶನ್ ಟ್ಯಾಗ್ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ 3 ರೂಲ್ಗಳು ಗೊತ್ತಿರಬೇಕು ಸ್ನೇಹಿತರೆ. ಅವು 3 ರೂಲ್ಗಳು ನಮಗೆ ಮಂತ್ರ ಸ್ನೇಹಿತರೆ. ನೀವು ಹೆಂಗೆ ಮಂತ್ರ ನೆನಪಿಡ್ತೀರಿ ಅದೇ ಥರ ರೂಲ್ಗಳು ಅದೇ ಥರ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ. ನೋಡಿ, ರೂಲ್ ನಂಬರ್ 1 ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಗೆಟ್ ನೆಗೆಟಿವ್ ಟ್ಯಾಗ್ ಸ್ನೇಹಿತರೆ. ನೋಡಿ, ಏನ್ರಿ ನಮ್ಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಪ್ಪ ಅಂದ್ರೆ ಕ್ವಶನ್ ಟ್ಯಾಗ ಅದೇ ಪಾಸಿಟಿವ್, ಅಲ್ಲಿ ಏನು ಕೊಟ್ಟಿದ್ದಾನ ಪಾಸಿಟಿವ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಪ್ಪ ಅಂದ್ರೆ ಅದು ನೆಗೆಟಿವ್ ಮಾಡ್ಬೇಕು ಸ್ನೇಹಿತರೆ. ನೆಗೆಟಿವ್ ಅಂದ್ರೆ ನಿಮ್ಗೆ ಆಗತ್ತೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, 2ನೇ ಪಾಯಿಂಟ್ ನೋಡಿ ಸ್ನೇಹಿತರೆ, ನೆಗೆಟಿವ್ ಸ್ಟೇಟ್ಮೆಂಟ್ ಗೆಟ್ ಪಾಸಿಟಿವ್ ಟ್ಯಾಗ್ ಸ್ನೇಹಿತರೆ. ಇದೆ ರಿವರ್ಸ್ ಸ್ನೇಹಿತರೆ. ಅಷ್ಟೇ, ಈಗ ಏನೋ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಪ್ಪ ಅಂದ್ರೆ ಅದು ನಾವು ಪಾಸಿಟಿವ್ ಮಾಡೋ ಸ್ನೇಹಿತರೆ. ಅದೇ ಥರ 3rd ಪಾಯಿಂಟ್ ನೋಡಿ ಸ್ನೇಹಿತರೆ, ದ ವರ್ಡ್ ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್ ಇದು ಏನಾರ ಕೊಟ್ಟಿದ್ದಪ್ಪ ಅಂದ್ರೆ ಇವಕ್ಕೆ ಏನಂತ ಸ್ನೇಹಿತರೆ ನೆಗೆಟಿವ್ ಮೀನಿಂಗ್ ಸ್ನೇಹಿತರೆ. ಇವೇನು ನೆಗೆಟಿವ್ ಮೀನಿಂಗ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವು ಗೊತ್ತಿರ್ಬೇಕು ಸ್ನೇಹಿತರೆ. ನಮ್ಗೆ ಇದು ಗೊತ್ತಿತ್ತಪ್ಪ ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಮಾಡಕ್ ಬರ್ತದ. ಇಲ್ಲೇಂದ್ರೆ ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್ ಏನ್ರ ಒಂದು ಸೆಂಟೆನ್ಸ್ ನ ಕೊಟ್ಟಿದ್ದಪ್ಪ ಅಂತಂದ್ರೆ ಅದು ನೆಗೆಟಿವ್ ಮೀನಿಂಗ್ ತೋರಿಸ್ತದೆ ಸ್ನೇಹಿತರೆ. ಅದು ಪಾಸಿಟಿವ್ ಆಗಲ್ಲ. ನಾಟ್ ಎಂಬುದು ಇದು ನೆಗೆಟಿವ್ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಅದೇ ತರ ಇವು ಗೊತ್ತಿರ್ಬೇಕು ಸ್ನೇಹಿತರೆ. ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಈಸಿ ಆಗುತ್ತೆ. ಅದೇ ತರ ರೂಲ್ ನಂಬರ್ 2 ನೋಡಿ ಸ್ನೇಹಿತರೆ. ರೂಲ್ ನಂಬರ್ ಏನು ಕೊಟ್ಟನಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ನೋಡಿ ಸ್ನೇಹಿತರೆ. ಈಗ ಫಸ್ಟ್ ಏನು ಅದು ಪಾಸಿಟಿವ್ ಅದು ನೆಗೆಟಿವ್ ಅದು ನೋಡ್ಬೇಕು ಸ್ನೇಹಿತರೆ. ಅದೇ ತರ ಸೆಕೆಂಡ್ ರೂಲ್ ಏನು ಕೊಟ್ಟಿನಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿರೋ ಸ್ನೇಹಿತರೆ. ಹೆಲ್ಪಿಂಗ್ ವರ್ಬ್ ನಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಮೇನ ಹೆಲ್ಪಿಂಗ್ ವರ್ಬ್ ಯಾವ ನೋಡಿ, ಈಚ್, ಯಾಮ್, ಆರ್, ವಾಚ್, ವರ್, ಹ್ಯಾಸ್, ಹ್ಯಾವ್, had, can, could, will, would, shall, should, may, might ಸ್ನೇಹಿತರೆ. ನೋಡಿ, ನಮ್ಗೆ ಹೆಲ್ಪಿಂಗ್ ವರ್ಬ್ ಗೊತ್ತಿದ್ರೆ ಬರ್ತಾರೆ ಸ್ನೇಹಿತರೆ. ನೋಡಿ, ಹೆಲ್ಪಿಂಗ್ ವರ್ಬ್ ಇನ್ನೊಂದ್ಸರಿ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಈಚ್, ಯಾಮ್, ಆರ್, ವಾಚ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್ ಸ್ನೇಹಿತರೆ. ಅದೇ ತರ ಈಗ ಸೆಕೆಂಡ್ ಪಾಯಿಂಟ್ ನೋಡಿ ಸ್ನೇಹಿತರೆ, ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಸ್ನೇಹಿತರೆ. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂದ್ರೆ ಡೂ, ಡಸ್, ಡಿಡ್ ಸ್ನೇಹಿತರೆ. ನೋಡಿ, ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಇದೇನು ನಮ್ಗೆ ಹೆಲ್ಪಿಂಗ್ ವರ್ಬ್ ಇವೇನು ಯಾವ ಕೊಡ್ಲಿಕ್ಕಪ್ಪ ಅಂತಂದ್ರೆ ಯಾವ ಸೆಂಟೆನ್ಸ್ ನಾಗ ಇರ್ಲಿಕ್ಕಪ್ಪ ಅಂತಂದ್ರೆ ಹೈಡಿಂಗ್ ವರ್ಬ್ ಅಂತ ಇರ್ತದೆ ಸ್ನೇಹಿತರೆ. ಅವು ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂದ್ರೆ ಡೂ ಮತ್ತು ಡೂ, ಡಸ್, ಡಿಡ್ ಸ್ನೇಹಿತರೆ. ಡೂ, ಡಸ್ ಯಾವಾಗ ಬಳಸಪ್ಪ ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಬಳಸ್ತದೆ ಸ್ನೇಹಿತರೆ. ಈ ಡಿಡ್ ಯಾವಾಗ ಬಳಸ್ತದೆ ಅಂದ್ರೆ ಡಿಡ್ ಎಂಬುದು ಪಾಸ್ಟ್ ಟೆನ್ಸ್ ಇದ್ದಾಗ ಬಳಸ್ತದೆ ಸ್ನೇಹಿತರೆ. ಅದೇ ತರ ರೂಲ್ ನಂಬರ್ 3 ನೋಡಿ ಸ್ನೇಹಿತರೆ. ರೂಲ್ ನಂಬರ್ 3 ಏನು ಕೊಟ್ಟಿನಪ್ಪ ಅಂದ್ರೆ ಪ್ರೊನೌನ್ಸ್ ಸ್ನೇಹಿತರೆ. ನೋಡಿ, ಪ್ರೊನೌನ್ಸ್ ಯಾವಪ್ಪ ಅಂತಂದ್ರೆ ಐ, ವಿ, ಸಿ, ಹಿ, ಇಟ್, ಯು, ದೇ ಎಕ್ಸೆಟ್ರಾ ಸ್ನೇಹಿತರೆ. ಅದೇ ತರ ನೋಡಿ ಸ್ನೇಹಿತರೆ, ನಮಗೆ ಇಷ್ಟು ಗೊತ್ತಿರಬೇಕು. ಮೊದಲ ಫಸ್ಟ್ನೇದು ಏನು ನೋಡಿ, ಅದು ಪಾಸಿಟಿವ್ ಅದು ನೆಗೆಟಿವ್ ಅದು ನೋಡ್ಬೇಕು ಸ್ನೇಹಿತರೆ. ಅದೇ ತರ ಸೆಕೆಂಡ್ ರೂಲ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಹೆಲ್ಪಿಂಗ್ ವರ್ಬ್ ಇರ್ಬೇಕು ಸ್ನೇಹಿತರೆ. ಸೆಕೆಂಡ್ ಏನಪ್ಪ ಅಂದ್ರೆ ರೂಲ್ ಹೆಲ್ಪಿಂಗ್ ವರ್ಬ್ ಇರಬೇಕು. ಥರ್ಡ್ ರೂಲ್ ಏನಪ್ಪ ಅಂದ್ರೆ ಪ್ರೊನೌನ್ ಇರ್ಬೇಕು ಸ್ನೇಹಿತರೆ. ಅದೇ ತರ ಈಗ ನೋಡಿ, ಸೆಕೆಂಡ್ ಪಾಯಿಂಟ್ ನೋಡಿ, ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್ ಅಂಡ್ ಕಾಂಟ್ರಾಕ್ಷನ್ ಸ್ನೇಹಿತರೆ. ನೋಡಿ, ಇವು ಲಿಸ್ಟ್ ಆಫ್ ಸ್ನೇಹಿತರೆ. ಲಿಸ್ಟ್ ಒಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಬರ್ತದ. ಈಗ ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್ ಆರ್ ಕಾಂಟ್ರಾಕ್ಷನ್ಸ್ ಇದೆ. ಕಾಂಟ್ರಾಕ್ಷನ್ ಈಗ ಲಾಂಗ್ ಸೆಂಟೆನ್ಸ್ ನಾವು ಚಿಕ್ಕದಾಗಿ ಬರಬೇಕು ಸ್ನೇಹಿತರೆ. ಅದಕ್ಕೆ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಈಗ ಪಾಸಿಟಿವ್ ಮತ್ತು ನೆಗೆಟಿವ್ ಸ್ನೇಹಿತರೆ, ಈ
ಒಂದೇ ನೋಡಿ ಸ್ನೇಹಿತರೆ ಈಜು ಕೊಟ್ಟರೆ ಸ್ನೇಹಿತರೆ ಈ ನಾವು ಇಜೆಂಟ್ ಅಂತ ಬರೋದು ಸ್ನೇಹಿತರೆ ಇದು ನೆಗೆಟಿವ್ ಸೆಂಟೆನ್ಸ್ ಇಜೆಂಟ್ ಎಂಬುದು ಇದು ಈಜ್ ಎಂಬುದು ಪಾಸಿಟಿವ್ ಆಗಿರೋದು ಸ್ನೇಹಿತರೆ ಇಜೆಂಟ್ ಹೆಂಗೆ ಬರ್ತಪ್ಪ ಅಂದ್ರೆ ಈಜ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ಈಜ್ ಪ್ಲಸ್ ನಾಟ್ ಇಸ್ಕೊಲ್ ಟು ಇಜೆಂಟ್ ಸ್ನೇಹಿತರೆ ಇದು ಅಪಸ್ಟ್ರಾಫಿ ಟಿ ಎಸ್ ಇರೋದು ಸ್ನೇಹಿತರೆ ಇದು ಅಪಸ್ಟ್ರಾಫಿ ಇಲ್ಲಿ ನಾಟ್ ಹಿಂಗೆ ಆರ್ ಸ್ನೇಹಿತರೆ ಅದು ಅದೇ ಥರ ಸೆಕೆಂಡ್ ಒಂದು ನೋಡ್ರಿ ಆರ್ ಪ್ಲಸ್ ನಾಟ್ ಸ್ನೇಹಿತರೆ ನೋಡಿ ಆರ್ ನೋಡಿ ಸ್ನೇಹಿತರೆ ಅಪೋಸ್ಟ್ರಫಿ ಟಿ ಇದು ನೆಗೆಟಿವ್ ಮೀನಿಂಗ್ ಆಗ್ತದೆ ಸ್ನೇಹಿತರೆ ಇದು ಪಾಸಿಟಿವ್ ಆಗ್ತದೆ ಅದೇ ಥರ ಯಾವ ನೋಡಿ ಸ್ನೇಹಿತರೆ ಇದು ಆ್ಯಕ್ಚುಲಿ ಎಲ್ಲ ಎಕ್ಸಾಮ್ಗಳಿಗೆ ಕೇಳುವಂಥ ಪ್ರಶ್ನೆ ಇದೆ ಸ್ನೇಹಿತರೆ ಯಾವ ಮೇಲೆ ಜಾಸ್ತಿ ಕರ್ತದೆ ಸ್ನೇಹಿತರೆ ಯಾವ ನೋಡಿ ಸ್ನೇಹಿತರೆ ಯಾವ ಪ್ಲಸ್ ನಾಟ್ ನೀವು ಏನಂದ್ರೆ ಯಾಮಂತ ಬರೆದ್ರಪ್ಪ ಅಂದ್ರೆ ರಾಂಗ್ ಆನ್ಸರ್ ಸ್ನೇಹಿತರೆ ಆಗಪ್ಪ ಅಂದ್ರೆ ಅದು ಗ್ರಾಮೆಟಿಕಲ್ ಇಂಗ್ಲೀಷ್ನಲ್ಲಿ ನಾವು ಯಾವ ಪ್ಲಸ್ ನಾಟ್ ಇದು ಆರ್ ಅಂತ ಬರ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಇದು ಜಾಸ್ತಿ ಕೇಳ್ತಾರೆ ಸ್ನೇಹಿತರೆ ಇನ್ನು ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್ನ ಇದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗೆಲ್ಲ ನಾವು ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್ ನೋಡಿದ್ದೇವೆ ಸ್ನೇಹಿತರೆ ಮೂರು ಈಗ ಅದೇ ಥರ 20 ಇದೆ ಸ್ನೇಹಿತರೆ ಲಿಸ್ಟ್ ಆಫ್ ಶಾರ್ಟ್ ಫಾರ್ಮ್ಸ್ ಅಂತ ಇವು ಒನ್ ಬೈ ಒನ್ ಚರ್ಚೆ ಮಾಡೋಣ ಸ್ನೇಹಿತರೆ ಈಗ ನೋಡಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ನೋಡಿ ವಾಜ್ ಪಾಸಿಟಿವ್ ಆಗಿದೆ ನೆಗೆಟಿವ್ ಒಳಗೆ ವಾಜಂಟ್ ಆಗಿದೆ ಸ್ನೇಹಿತರೆ ವಾಜಂಟ್ ವಾಜ್ ಪ್ಲಸ್ ನಾಟ್ ಸ್ನೇಹಿತರೆ ನೋಡಿ ಇದು ಏನು ನಾಟ್ ಇದೆಯಲ್ಲ ಇದೇನಾಗುತ್ತವ ಅಪೋಸ್ಟ್ರಾಫಿ ಫಸ್ಟ್ ವಾಜ್ ಅಷ್ಟೇ ಇದೆ ಸ್ನೇಹಿತರೆ ಇದು ಏನು ಅಪೋಸ್ಟ್ರಾಫಿ ಟಿ ಇದೆ ಸ್ನೇಹಿತರೆ ಅಪೋಸ್ಟ್ರಾಫಿ ಅರ್ಥ ಓ ಅನ್ನೋ ಸ್ನೇಹಿತರೆ ಓ ನಾಟ್ ಅನ್ನಂಗೆ ಅರ್ಥ ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ನಾವು ಇದಕ್ಕೆ ಏನು ಕರಿತೀವಿ ಇದು ವಾಜ್ ಅನ್ನೋದು ಸರ್ಕಟ್ ಸ್ನೇಹಿತರೆ ಕಾಂಟ್ರಾಕ್ಷನ್ ಹತ್ತಿರವಾಗಿ ಬರುತ್ತೆ ಅಪೋಸ್ಟ್ರಫಿ ವಾಜ್ ಅಂತ ಕರಿತೀವಿ ಅದೇ ಥರ ವರ್ ಅಂತ ಸ್ನೇಹಿತರೆ ವರ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ನಾಟ್ ವರ್ ಅಂತ ಸ್ನೇಹಿತರೆ ಅದೇ ಥರ ಡೂ ನೋಡಿ ಸ್ನೇಹಿತರೆ ಡೂ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ನಾಟ್ ಏನೈತಲ್ಲ ಡೌನ್ ಸ್ನೇಹಿತರೆ ನೆಗೆಟಿವ್ ಅದು ಅದೇ ಥರ ಡಜ್ ನೋಡಿ ಸ್ನೇಹಿತರೆ DOES ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ಏನು ನಾಟ್ ಇದೆಯಲ್ಲ ಇಲ್ಲಿ ಡಜಂಟ್ ಸ್ನೇಹಿತರೆ ಅಪೋಸ್ಟ್ರಫಿ ಎಸ್ ಅರ್ಥ ಅದೇ ಥರ ಡಿಡ್ ಇದು ಡಿಡ್ ಪ್ಲಸ್ ನಾಟ್ ಸ್ನೇಹಿತರೆ ನಾಟ್ ಡಿಡಂಟ್ ಸ್ನೇಹಿತರೆ ಅದೇ ಥರ ಹ್ಯಾಸ್ ಪ್ಲಸ್ ನಾಟ್ ಸ್ನೇಹಿತರೆ ಹ್ಯಾಜಂಟ್ ನೋಡಿ ಸ್ನೇಹಿತರೆ ಹ್ಯಾಜಂಟ್ ಅದೇ ಥರ ಯಾವ ಪ್ಲಸ್ ನಾಟ್ ನೋಡಿ ಹ್ಯಾವೆಂಟ್ ಅದೇ ಥರ ಹ್ಯಾಡ್ ಪ್ಲಸ್ ನಾಟ್ ನೋಡಿ ಹ್ಯಾಡಂಟ್ ಅದೇ ಥರ ಕ್ಯಾನ್ ಪ್ಲಸ್ ನಾಟ್ ನೋಡಿ ಕಾಂಟ್ ಅದೇ ಥರ ಕುಡ್ ಪ್ಲಸ್ ನಾಟ್ ನೋಡಿ ಕುಡಂಟ್ ಇವು ಕುಡ್ ಸೇಮ್ ಇದೆ ಸ್ನೇಹಿತರೆ ಇಲ್ಲಿ ಅಪೋಸ್ಟ್ರಫಿ ಬರೀ ಅಡ್ಡಿ ಹಾಕಬೇಕು ಸ್ನೇಹಿತರೆ ನೋಡಿ ಅದು ಹಾಕೊಂಡ್ರೆ ಮಾತ್ರ ನೆಗೆಟಿವ್ ಆಗುತ್ತದೆ ಅದೇ ಥರ ಶಾಲ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ ಶಾಲ್ ಪ್ಲಸ್ ನಾಟ್ ಏನಾಗುತ್ತೆ ಚಾನ್ಸ್ ಆಗುತ್ತೆ ಸ್ನೇಹಿತರೆ ಇದ್ರ ಮ್ಯಾಗೂ ಆಗಿದೆ ಸ್ನೇಹಿತರೆ ಕ್ವಶನ್ ಚಾನ್ಸ್ ಮ್ಯಾಗೂ ಆಗಿದೆ ಮತ್ತು ಯಾವ ಇರ್ತಾರೆ ಸ್ನೇಹಿತರೆ ಯಾವ ಇದೆ ಆದ್ರೆ ಹಾಕ್ಬೇಕು ಅದೇ ಥರ ಇದನ್ನು ಚಾನ್ಸ್ ಪ್ಲಸ್ ನಾಟ್ ಚಾನ್ಸ್ ಆಗುತ್ತೆ ಸ್ನೇಹಿತರೆ ಇದೊಂದು ನೆನಪಿಟ್ಕೊಳ್ಳಿ ಅದೇ ಥರ ವಿಲ್ ನೋಡಿ ಸ್ನೇಹಿತರೆ ವಿಲ್ ಏನಾಗುತ್ತಪ್ಪ ಅಂದ್ರೆ ವಿಲ್ ಪ್ಲಸ್ ನಾಟ್ ಸ್ನೇಹಿತರೆ ಇದು ವಿಲ್ ನಾಟ್ ಆಗಲ್ಲ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಇವೆಲ್ಲ ಇಂಗ್ಲೀಷ್ ಗ್ರಾಮೆಟಿಕಲ್ ಸ್ನೇಹಿತರೆ ಇದ್ರ ಮೇಲೆ ಕ್ವಶನ್ ಅರೇಂಜ್ ಆಗಿದೆ ಸ್ನೇಹಿತರೆ ವಿಲ್ ಪ್ಲಸ್ ನಾಟ್ ಇಕ್ವಲ್ ಟು ಓಟ್ ಆಗುತ್ತೆ ಸ್ನೇಹಿತರೆ ಅದೇ ಥರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಶುಡ್ ನೋಡಿ ಸ್ನೇಹಿತರೆ ನೆಕ್ಸ್ಟೊಳಗೆ ಸ್ಟೂಡೆಂಟ್ ಆಗುತ್ತೆ ಸ್ನೇಹಿತರೆ ಅರ್ಥ ಹೆಂಗಪ್ಪ ಅಂದ್ರೆ ಶುಡ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ಶುಡ್ ಪ್ಲಸ್ ನಾಟ್ ಸ್ಟೂಡೆಂಟ್ ಅದೇ ಥರ ನೆಕ್ಸ್ಟ್ ವುಡ್ ಇದೆ ಸ್ನೇಹಿತರೆ ವುಡ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ವುಡಂಟ್ ಅದೇ ಥರ ಮಸ್ಟ್ ನೋಡಿ ಸ್ನೇಹಿತರೆ ಮಸ್ಟ್ MOUST ಮಸ್ಟ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ಮಸ್ಟಂಟ್ ನೋಡಿ ಸ್ನೇಹಿತರೆ ಅದೇ ಥರ ಮೈಟ್ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ಮೈಟ್ ನಾಟ್ ಸ್ನೇಹಿತರೆ ಮೈಟ್ ನಾಟ್ ಇದು ಮೈಟ್ ನಾಟಿ ಆಗುತ್ತಿದೆ ಅದೇ ಥರ ಇದು ಮೇ ಪ್ಲಸ್ ನಾಟ್ ನೋಡಿ ಸ್ನೇಹಿತರೆ ನಾಟ್ ಇದೇನಾಗುತ್ತೆ ಸ್ನೇಹಿತರೆ ಮೇ ನಾಟ್ ಆಗುತ್ತೆ ಸ್ನೇಹಿತರೆ ಈಗ ಇವೆಲ್ಲ ನಾವು ಚರ್ಚೆ ಮಾಡಿದ್ರೆ ಸ್ನೇಹಿತರೆ
ಈಗ ಕ್ವಶನ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಒನ್ ಬೈ ಒನ್. ನೋಡಿ ಸ್ನೇಹಿತರೆ, ಈಗ ನಾವು ಕ್ವಶನ್ ಟ್ಯಾಗ್ ರೂಲ್ಸ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ರೂಲ್ಸ್ 1, ರೂಲ್ಸ್ 2, ರೂಲ್ಸ್ 3 ಅಂತ ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ. ಅದೇ ಥರ ರೂಲ್ಸ್ ಪ್ರಕಾರ ಸ್ನೇಹಿತರೆ ಇವು ನಾವು ಕ್ವಶನ್ಗಳನ್ನು ಇವೆಲ್ಲ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆಗಳು ಸ್ನೇಹಿತರೆ. ಇವೆಲ್ಲ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳುವ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಗಳಿಗೂ ಇದು ಉಪಯುಕ್ತವಾಗಿರುತ್ತದೆ. ದಯವಿಟ್ಟು ಈ ವಿಡಿಯೋನೆಲ್ಲರೂ ನೋಡಿ. ಈಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಪ್ಪ ಅಂದ್ರೆ, ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್ ಸ್ನೇಹಿತರೆ. ಇದು ಮೊದಲ ನಾ ಈಗಾಗಲೇ ನಿಮ್ಮ ರೂಲ್ಸ್ಗಳು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟು, ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಇದು ಪಾಸಿಟಿವ್ ಇತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ನೆಗೆಟಿವ್ ಮಾಡಬೇಕು ಸ್ನೇಹಿತರೆ. ಇದು ನೋಡಿ, ಇದು ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್ ಸ್ನೇಹಿತರೆ. ನೋಡಿ ಇದ್ರೆ ವಾಜ್ ಕೊಟ್ಟಿದ್ದೀನಿ ಸ್ನೇಹಿತರೆ. ವಾಜ್ ಏನ್ರ ನಮಗೆ ಇಲ್ಲಿ ವಾಜ್ ಅಪೋಸ್ಟ್ರೋಫಿ ಟಿ ವಾಜಂಟ್ ಏನಾದ್ರು ಕೊಟ್ಟಿದ್ದನಪ್ಪ ಅಂತಂದ್ರೆ ಸ್ನೇಹಿತರೆ ಇದೇನಾಗಿತ್ತು, ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿತ್ತು. ಅದೇ ಥರ ನಮ್ಗೆ ಏನು ಕೊಟ್ಟಿನ ಬರೀ ವಾಜ್ ಕೊಟ್ಟಿನ ಸ್ನೇಹಿತರೆ. ವಾಜ್ ಅಂದ್ರೆ ಏನು ಸ್ನೇಹಿತರೆ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ. ಈಗ ಆಪ್ಷನ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಡಸ್ ನಾಟ್ ಹಿ ಕ್ವಶನ್ ಮಾರ್ಕ್. ಅದೇ ಥರ ಬಿ ಆಪ್ಷನ್ ಬಿ ಹ್ಯಾಸಂಟ್ ಈ ಕ್ವಶನ್ ಮಾರ್ಕ್. ಅದೇ ಥರ ಆಪ್ಷನ್ ಸಿ ವಾಜ್ ಹಿ, ಆಪ್ಷನ್ ಬಿ ವಾಜಂಟ್ ಹಿ ಕೊಟ್ಟಾರೆ ಸ್ನೇಹಿತರೆ. ನಮಗ ಈಗ ಇದು ಯಾವ ಸೆಂಟೆನ್ಸ್ ಇದೆ ಅಂದ್ರೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಸ್ನೇಹಿತರೆ. ನಾವೇನು ಮಾಡಬೇಕು ಅಂದ್ರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕು ಸ್ನೇಹಿತರೆ. ಈಗ ಪಾಸಿಟಿವ್ ಕೊಟ್ಟನಪ್ಪ ಅಂದ್ರೆ ನಮಗೆ ಆನ್ಸರ್ ಏನು ಬೇಕಿದೆ, ನೆಗೆಟಿವ್ ಬೇಕಾಗಿದೆ. ಈಗ ನೋಡಿ ಡಸ್ ಪ್ಲಸ್ ನಾಟ್ ಡಜಂಟ್, ಇದಕ್ಕೆ ಕನ್ವರ್ಟ್ ಆಗಲ್ಲ. ನಮಗೇನು ಬೇಕಾಗಿದೆ, ಏನು ಡೈರೆಕ್ಟ್ ಹೋಗ್ಬಿಡಿ ಸ್ನೇಹಿತರೆ. ವಾಜ್ ಇದೆ, ನಮಗೆ ಇದು ಎಲಿಮೆಂಟ್ ಮಾಡ್ಬಿಡಿ ಸ್ನೇಹಿತರೆ. ಎಲಿಮೆಂಟ್ ಕ್ಯಾನ್ಸಲ್ ಮಾಡಿಬಿಡ್ರಿ. ಡಸ್ ನಾಟ್ ಪ್ಲಸ್ ಹ್ಯಾಸಂಟ್ ಈ ಎರಡು ಕ್ಯಾನ್ಸಲ್ ಮಾಡಿಬಿಡ್ರಿ. ನಮಗೇನು ಬೇಕಿರೋ ವಾಜ್ ಬೇಕಿರೋ. ವಾಜ್ ಏನಿದೆ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಏನಿದೆ ಸ್ನೇಹಿತರೆ. ನಮಗೇನು ಬೇಕಿರೋ ಇದು ವಾಜ್ ಎಂಬುದು ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಅದಕ್ಕಾಗಿ ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಬೇಕು ಸ್ನೇಹಿತರೆ. ನೆಗೆಟಿವ್ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ ಸ್ನೇಹಿತರೆ. ಹೆಂಗಾಗುತ್ತೆ ಅಪ್ಪ ಅಂತಂದ್ರೆ ವಾಜ್ ಪ್ಲಸ್ ನಾಟ್ ಸ್ನೇಹಿತರೆ. ಇದು ವಾಜ್ ಕೊಟ್ಟಿದ್ದಾನವ, ನಾವು ಏನು ಮಾಡಬೇಕು ಪ್ಲಸ್ ನಾಟ್ ಸೇರಿಸ್ಬೇಕು ಸ್ನೇಹಿತರೆ. ಅದನ್ನಾಗುತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತಲ್ಲ. ಅದಕ್ಕೆ ನೆಗೆಟಿವ್ ಸ್ಟೇಟ್ಮೆಂಟ್ಗೆ ವಾಜ್ ನಾಟ್ ಸ್ನೇಹಿತರೆ. ಅಪೋಸ್ಟ್ರೋಫಿ ಟಿ ಇದೇನು ಕೊಟ್ಟಿರೋ ಸ್ನೇಹಿತರೆ, ಈ ಎದು ಕೊಟ್ಟನಪ್ಪ ಅಂದ್ರೆ ಈ ಎಂಬ ಒಬ್ಬ ಹುಡುಗ. ಅದಕ್ಕಾಗಿ ಇದು ಪ್ರೊನೌನ್ ಆಗಿದೆ ಸ್ನೇಹಿತರೆ. ಬಾಯ್ ಎಂಬುದು ಹೀಗೆ ಅನ್ವಯಿಸುತ್ತದೆ ಸ್ನೇಹಿತರೆ. ಅದೇ ಥರ ಕ್ವಶನ್ ಎರಡನೇ ನಂಬರ್ ನೋಡ್ರಿ, 2 ನಂಬರ್ ನೋಡ್ರಿ. ಅದೇ ಥರ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸ್ನೇಹಿತರೆ. ಇದು ನೋಡಿ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕೊಟ್ಟಿರೋ ಸ್ನೇಹಿತರೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟು ಆರ್ ನೆಗೆಟಿವ್ ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ಸ್ನೇಹಿತರೆ. ನಮಗೇನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ, ಇಲ್ಲಿ ಆರ್ ಕೊಟ್ಟಿರೋ ಸ್ನೇಹಿತರೆ. ಆರ್ ಅಂದರೆ ಏನಾಗುತ್ತೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕೆ ಆಗ್ತದಪ್ಪ ಅಂತಂದ್ರೆ ಏನ್ರಿ ಆರ್ ಪ್ಲಸ್ ನಾಟ್ ಇದು ಶಾರ್ಟ್ಕಟ್ ನಮ್ಗೆ ಶಾರ್ಟ್ ಫಾರ್ಮ್ಸ್ ಬರ್ತಿದ್ದೀನಿ ಸ್ನೇಹಿತರೆ. ಈಗಾಗಲೇ ನಾವು ಏನ್ರಿ ನಮ್ಮ ಆರ್ ಅಪೋಸ್ಟ್ರೋಫಿ ಟಿ ಏನ್ರ ಆರಂತ ಏನಾರ ಇದು ಕೊಟ್ಟಿದ್ದಪ್ಪ ಅಂದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿತ್ತು. ಅದಕ್ಕಾಗಿ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾನವ ಆರ್ ಕೊಟ್ಟಿದ್ದಾನ. ಅದು ಏನಾಗುತ್ತಪ್ಪ ಅಂದ್ರೆ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಪಾಸಿಟಿವ್ ಆಗುತ್ತದ. ನಾವೇನು ಮಾಡಬೇಕು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಅಂದರೆ ಏನು ಮಾಡಬೇಕು ಆರ್ ಪ್ಲಸ್ ನಾಟ್ ಏನು ಮಾಡಬೇಕು ಆರಂಟ್ ಹೇಗಿದೆ ನೋಡಿ ಸ್ನೇಹಿತರೆ. ಆಪ್ಷನ್ ಏನು ನೋಡ್ರಿ ಆರ್ ಇದೆ, ಆಪ್ಷನ್ ಬಿ ಆರಂಟ್ ಇದೆ. ಈಗಾಗಲೇ ಗೊತ್ತೈತೆ ನಮ್ಮ ಆರಂಟ್ ಇದೆ ಅಂತ ಅನ್ಸದ. ಹೌದು, ಆಪ್ಷನ್ ಬಿ ಕರೆಕ್ಟ್. ಅದರ ಡೌಟ್ ಇದೆ ಮತ್ತು ಡೋಸ್ ಇದೆ ನೋಡಿ ಸ್ನೇಹಿತರೆ. ಇದಕ್ಕೆ ಸಂಬಂಧವಿಲ್ಲ. ನಾವೇನು ಮಾಡಬೇಕು ಅಂದ್ರೆ ಸಂಬಂಧ ಬೇಕು ಅಂದ್ರೆ ಈ ಎಲಿಮೆಂಟ್ ಮಾಡಬೇಕು ಸ್ನೇಹಿತರೆ. ಕ್ಯಾನ್ಸಲ್ ಮಾಡಿಬಿಡಿ. ನಮಗೆ ಏನು ಆರ್ ಎ ಮತ್ತು ಆರ್ ಎಂ ಇದೆ ಸ್ನೇಹಿತರೆ. ಈ ಆಪ್ಷನ್ ಎ ಮತ್ತು ಬಿ ಆಗಬೇಕು ಸ್ನೇಹಿತರೆ. ನಾವು ಏನು ಮಾಡಬೇಕು ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಅದೇ ಥರ ಆಪ್ಷನ್ ಥರ್ಡ್ ನೋಡಿ ಸ್ನೇಹಿತರೆ. ಲಕ್ಷ್ಮಿ ಈಸ್ ಲರ್ನಿಂಗ್ ಟು ನೈಟ್ ಸ್ನೇಹಿತರೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟು ಅದು ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ ಸ್ನೇಹಿತರೆ. ಇದೇನಪ್ಪ ಅಂದ್ರೆ ಪಾಸಿಟಿವ್ ಇದೆ ಸ್ನೇಹಿತರೆ. ಪಾಸಿಟಿವ್ ಯಾಕಪ್ಪ ಅಂತಂದ್ರೆ ಈಸ್ ಪ್ಲಸ್ ನಾಟ್ ಏನು ಕೊಟ್ಟಿದ್ದಪ್ಪ ಅಂದ್ರೆ ಈಸ್ ಪ್ಲಸ್ ನಾಟ್ ಏನು ಬರಬೇಕು ಈಜಂಟ್ ಏನ್ರಿ ಕೊಟ್ಟಿದ್ದಪ್ಪ ಅಂದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿತ್ತು. ಈಸ್ ಕೊಟ್ಟಿದ್ದಾನ. ನಾವೇನು ಮಾಡಬೇಕು ಈಗ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ನಾವೇನು ಮಾಡಬೇಕು ನೆಗೆಟಿವ್ ಮಾಡಬೇಕು.
ಈಸ್ ನೋಡಿ ಸ್ನೇಹಿತರೆ ಈಸ್ ಇಲ್ಲಿ ಆಪ್ಷನ್ ಎ ಇದೆ, ಆಪ್ಷನ್ ಬಿ ಈಸ್ ಇದೆ ನೋಡಿ. ಈಸ್ ಅಪ್ಪ ಅಂದ್ರೆ ಇದು ಪಾಸಿಟಿವ್ ಆಗಿದೆ, ನಾವು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಅಂದ್ರೆ ಈಸ್ ಪ್ಲಸ್ ನಾಟ್ ಈಜೆಂಟ್. ಈಜೆಂಟ್ ಏನಿದೆ ನೋಡಿ ಸ್ನೇಹಿತರೆ ಇಲ್ಲಿ ಈಜೆಂಟ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಸ್ನೇಹಿತರೆ. ಈಜೆಂಟ್ ಸಿ ಯಾಕಪ್ಪ ಅಂದ್ರೆ ಲಕ್ಷ್ಮಿ ಎಂಬುದು ಒಂದು ಹುಡುಗಿ, ಅದಕ್ಕಾಗಿ ಅದಕ್ಕೆ ಪ್ರೊನೌನ್ ಬಳಸಿ ಸ್ನೇಹಿತರೆ. ಸಿ ಎಂಬುದು ಪ್ರೊನೌನ್ ಆಗಿದೆ ಸ್ನೇಹಿತರೆ. ಸಿ ಎಂಬುದು ಲಕ್ಷ್ಮಿಯ ಹುಡುಗಿಯಾಗಿದೆ. ಅದೇ ಥರ ನೋಡಿ ಸ್ನೇಹಿತರೆ ಇವು ಎಲಿಮೆಂಟ್ ಆಗ್ಬಿಡ್ತಾವ. ನಮಗೆ ಏನು ಹೆಲ್ಪಿಂಗ್ ವರ್ಡ್ ಏನು ಕೊಟ್ಟಿರ್ತಾರೆ ಸ್ನೇಹಿತರೆ ಅವೇ ನೋಡ್ಕೊಳ್ಳೋ ಸ್ನೇಹಿತರೆ. ಹೆಲ್ಪಿಂಗ್ ವರ್ಡ್ ಏನಿದೆ ಅಂತ ಆ ಡೈರೆಕ್ಟ್ ಆನ್ಸರ್ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ನೀವು ಯಾಕೆ ಈಗ ಅಂತ ಟೈಮ್ ವೇಸ್ಟ್ ಆಗ್ತದೆ ಸ್ನೇಹಿತರೆ, ಎಲಿಮೆಂಟ್ ಮಾಡಬೇಕು. ಅದೇ ಥರ ಆಪ್ಷನ್ 4 ನೋಡಿ, ಸಾರಿ 4 ನೋಡಿ ಸ್ನೇಹಿತರೆ. ಕ್ವಶನ್ ನಂಬರ್ ಬಸ್ಟಿಯರ್ ಈಸ್ ಅ ಸ್ಮಾಲ್ ವಿಲೇಜ್ ಸ್ನೇಹಿತರೆ. ಬಸ್ಟಿಯರ್ ಈಸ್ ಸ್ಮಾಲ್ ವಿಲೇಜ್. ಇದು ಯಾವ ಸ್ಟೇಟ್ಮೆಂಟ್ ಆಗಿದೆ ನೋಡಿ, ಇದು ಗೊತ್ತಾಗ್ಬೋದು ಸ್ನೇಹಿತರೆ. ಈಸ್ ಎಂಬುದೇನದು ಪಾಸಿಟಿವ್ ಸ್ಟೇಟ್ಮೆಂಟ್. ಇದೇನು ಪಾಸಿಟಿವ್ ಆಗಿದೆ. ಪಾಸಿಟಿವ್ ನಾವೇನು ಮಾಡ್ಬೇಕು, ಈಗ ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡ್ಬೇಕಪ್ಪ ಅಂದ್ರೆ ಈಸ್ ಬರೀ ಸ್ನೇಹಿತರೆ ಈಸ್ ಪ್ಲಸ್ ನಾಟ್ ಇಕ್ವಲ್ ಟು ಈಜೆಂಟ್. ನೋಡಿ ಸ್ನೇಹಿತರೆ ಈಜೆಂಟ್ ಕೊಟ್ಟಿದ್ದಾರೆ, ನಾವು ನೋಡ್ಬಿಡಿ. ಈಜೆಂಟ್ ಇದೆ, ಆಪ್ಷನ್ ಎ ಅಲ್ಲಿ ಈಜೆಂಟ್ ಇದೆ ಸ್ನೇಹಿತರೆ. ಈಜೆಂಟ್ ಇಟ್ ಎಂಬುದು ಇದಕ್ಕೆ ಬರೀತಾರೆ ಸ್ನೇಹಿತರೆ. ನೋಡಿ ಆಪ್ಷನ್ ಎ ಇಸ್ ಕರೆಕ್ಟ್ ಸ್ನೇಹಿತರೆ. ನೋಡಿ ಆಪ್ಷನ್ ಬಿ ಈಸ್ ಇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಏನು ಅಕಸ್ಮಾತ್ ನಮಗೆ ಏನ್ರಿ ಈಜೆಂಟ್ ಏನ್ರಿ ಇದು ಕೊಟ್ಟಿದ್ದಪ್ಪ ಅಂದ್ರೆ ಅವಾಗ ಏನಾಗ್ತಿತ್ತು, ಇದು ನೆಗೆಟಿವ್ ಆಗಿತ್ತು, ಅವಾಗ ನಾವು ಪಾಸಿಟಿವ್ ಮಾಡಬೇಕಿತ್ತು. ಪಾಸಿಟಿವ್ ಅಂದ್ರೆ ಏನಾಗ್ತದೆ ಸ್ನೇಹಿತರೆ ಈಸ್ ಇಟ್ ಆಗುತ್ತೆ ಸ್ನೇಹಿತರೆ. ಇದು ಆಗಿತ್ತು. ನಮ್ಗೆ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಇದು ಪಾಸಿಟಿವ್ ಕೊಟ್ಟನ, ಅದಕ್ಕೆ ನಾವು ನೆಗೆಟಿವ್ ಮಾಡಬೇಕಾಗಿದೆ. ಅದೇನಂದ್ರೆ ಈಜೆಂಟ್ ಇಟ್ ಆಗುತ್ತೆ ಸ್ನೇಹಿತರೆ. ನೋಡಿ ನಿಮ್ಮ ಐದನೇ ಕ್ವಶನ್ ನೋಡಿ ಸ್ನೇಹಿತರೆ. ಈಗ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸ್ನೇಹಿತರೆ 5ನೇ ಕ್ವಶನ್ ನೋಡಿ. ದೇ ಆರ್ ಗೋಯಿಂಗ್ ಟು ಬಿಜಾಪುರ್ ಟುಮಾರೋ. ನೋಡಿ ಸ್ನೇಹಿತರೆ ಇದು ಇಲ್ಲಿ ಏನಪ್ಪ ಪಾಸಿಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ. ಆರ್ ಎಂಬುದು ಏನಿದು ಪಾಸಿಟಿವ್ ಆಗಿದೆ. ಇದು ಏನ್ರಿ ಆರ್ ಅಂತ ಏನ್ರಿ ಅಪೋಸ್ಟ್ರೋಫಿ ಇದು ಆರ್ ಅಂತ ಕೊಟ್ಟಿದ್ದಪ್ಪ ಅಂದ್ರೆ ನಾವು ಏನು ಮಾಡಬೇಕಿತ್ತು, ಅವಾಗ ಪಾಸಿಟಿವ್ ಮಾಡಬೇಕಿತ್ತು. ಈಗ ಇದು ಆಲ್ರೆಡಿ ಪಾಸಿಟಿವ್ ಆರ್ ಎಂಬುದು ಪಾಸಿಟಿವ್ ಆಗಿದೆ. ಈಗ ನಾವು ನೆಗೆಟಿವ್ ಮಾಡಬೇಕು ಸ್ನೇಹಿತರೆ. ಅದು ನೆಗೆಟಿವ್ ಮಾಡಬೇಕಪ್ಪ ಅಂದ್ರೆ ನೋಡಿ ಆಪ್ಷನ್ ಎ ಯಾವಂತೆ ಇದಕ್ಕೆ ಸಂಬಂಧ ಸ್ನೇಹಿತರೆ. ನಮಗೇನು ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಆರ್ ಏನಿದೆ ನೋಡಿ ಮೊದಲ ಎ ಆರ್ ಇದೆ ಆಯಿತು. ಆಪ್ಷನ್ ಸಿ ಇದೆ, ಆಪ್ಷನ್ ಡಿ ಇದೆ, ಆರ್ ಅಂತ ಇದೆ ಸ್ನೇಹಿತರೆ. ನಮಗೇನಿದ್ರು ಪಾಸಿಟಿವ್ ಆಗಿದೆ, ನಾವು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಬೇಕು ನಾವು ಗೊತ್ತಿರುತ್ತೆ ಸ್ನೇಹಿತರೆ. ಆರ್ ಬರ್ಕೋರಿ ಪ್ಲಸ್ ನಾಟ್ ಬರ್ಕೋರಿ. ಇದನ್ನಪ್ಪ ಆರೆಂಟ್ ಅಪೋಸ್ಟ್ರೋಫಿ ಆರೆಂಟ್ ಆಗುತ್ತೆ ಸ್ನೇಹಿತರೆ. ಮಾರ್ಕ್ಸ್ ಬರ್ಕೋ ಆರೆಂಟ್ ಬರ್ತಾ ಆರೆಂಟ್ ಏನಿದೆ ಸ್ನೇಹಿತರೆ ನೋಡಿ ಆರೆಂಟ್ ಇದೆ. ಆಪ್ಷನ್ ಡಿ ಇಸ್ ಕರೆಕ್ಟ್ ಸ್ನೇಹಿತರೆ. ಆರೆಂಟ್ ಜೆ ನೋಡಿ ಸ್ನೇಹಿತರೆ. ಇದು ಏನಾಗುತ್ತೆ ಪ್ರೊನೌನ್ ಆಗುತ್ತೆ ಸ್ನೇಹಿತರೆ ಜೆ ಎಂಬುದು. ಇನ್ನು ಅದೇ ಥರ ಕ್ವಶನ್ ನಂಬರ್ 6 ನೋಡಿ ಸ್ನೇಹಿತರೆ. ಈಸ್ ಅ ಫೇಮಸ್ ಟೀಚರ್ ಸ್ನೇಹಿತರೆ. ನೋಡಿ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಹೆಂಗೆ ಮೊದಲು ನೋಡ್ಕೋಬೇಕು ಸ್ನೇಹಿತರೆ. ಇದು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ನೋಡ್ಕೋಬೇಕು. ನಮಗೇನು ಕೊಟ್ಟಿದ್ವಿ ಪಾಸಿಟಿವ್. ಈಸ್ ಎಂಬುದನ್ನು ಹೆಲ್ಪಿಂಗ್ ವರ್ಬ್, ಈಸ್ ಎಂಬುದು ಹೆಲ್ಪಿಂಗ್ ವರ್ಬ್. ಈಸ್ ಎಂಬುದು ಏನು ಕೊಟ್ಟನ ಪಾಸಿಟಿವ್ ಕೊಟ್ಟನ. ನಾವೇನು ಮಾಡಬೇಕು ನೆಗೆಟಿವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಈಸ್ ಪ್ಲಸ್ ನಾಟ್ ಇಕ್ವಲ್ ಟು ಈಜೆಂಟ್ ಅಪೋಸ್ಟ್ರೋಫಿ. ಇದು ನಮಗೇನು ಅನ್ಸ್ಬೇಕಿದೆ ಈಜೆಂಟ್ ಬರ್ಬೇಕಿದೆ ನೋಡಿ. ಈಜೆಂಟ್ ಏನಿದೆ ಇದು ಪಾಸಿಟಿವ್ ಇದೆ, ಆಲ್ರೆಡಿ ನಮಗೆ ನೆಗೆಟಿವ್ ಮಾಡಬೇಕಿದೆ. ಈಸ್ ಹೀಗೆ ಕೊಟ್ಟಿರೋ ಸ್ನೇಹಿತರೆ. ಆಪ್ಷನ್ ಬಿ ಈಜೆಂಟ್ ಹೀಗೆ ಕೊಟ್ಟಿರೋ ಸ್ನೇಹಿತರೆ. ನೋಡ್ಬಿಡಿ ಕಣ್ಣು ಮುಚ್ಚಿ ನೀವು ಎಲಿಮಿನೇಟ್ ಮಾಡ್ಬೋದು ಸ್ನೇಹಿತರೆ, ಕ್ಯಾನ್ಸಲ್ ಮಾಡಿಬಿಟ್ಟು ಡಜಂಟ್ ಇದಕ್ಕೆ ಸಂಬಂಧ ಇಲ್ಲ. ನಮಗೇನು ಬೇಕಿದೆ ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ನಮಗೆ ಇದು ಪಾಸಿಟಿವ್ ಆಗಿದೆ, ನಾವು ನೆಗೆಟಿವ್ ಮಾಡಬೇಕಾಗಿದೆ. ಅವಾಗ ಆಪ್ಷನ್ ಬಿ ಇದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಈಜೆಂಟ್ ಹೀ ಆಗುತ್ತೆ ಸ್ನೇಹಿತರೆ. ಅದೇ ಥರ ಕ್ವಶನ್ ನಂಬರ್ 7 ನೋಡಿ ಸ್ನೇಹಿತರೆ. ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್. ನೋಡಿ ಸ್ನೇಹಿತರೆ ಇದು ಪಾಸಿಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ ಸ್ನೇಹಿತರೆ. ಆರ್ ಎಂಬುದಾಗಿದೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ ಸ್ನೇಹಿತರೆ. ಇದು ಪಾಸಿಟಿವ್ ಆಗಿರಪ್ಪ ಅಂದ್ರೆ ನಾವೇನು ಮಾಡಬೇಕು ನೆಗೆಟಿವ್ ಮಾಡಬೇಕು ಸ್ನೇಹಿತರೆ. ಆರ್ ಪ್ಲಸ್ ನಾಟ್ ಇಕ್ವಲ್ ಟು ಆರಂಟ್ ನೋಡಿ ಸ್ನೇಹಿತರೆ. ಆರಂಟ್ ನೋಡಿ ಆನ್ಸರ್ ಬಂದ್ಬಿಟ್ಟು ಆರಂಟ್ ಏನಿದೆ ನೋಡಿ ಸ್ನೇಹಿತರೆ. ಇದು ಆರಂಟ್ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆರ್ ಬಿ ಇದೆ ಸ್ನೇಹಿತರೆ. ಆರ್ ಬಿ ಯಾಕೆ ಬಂದಿಲ್ಲಪ್ಪ ಅಂದ್ರೆ ಇದು ಆಲ್ರೆಡಿ ಪಾಸಿಟಿವ್ ಕೊಟ್ಟಿರೋ ಸ್ನೇಹಿತರೆ. ನಮ್ಗೆ ಏನಾರ ಏನು ಮಾಡಬೇಕಪ್ಪ ಅಂದ್ರೆ ನೆಗೆಟಿವ್ ಕೊಟ್ಟಿದ್ದಪ್ಪ ಅಂದ್ರೆ ಅವಾಗ ಏನಾಗ್ತಿತ್ತು ಆರ್ ಬಿ ಆಗ್ತಿತ್ತು. ಇದು ಪಾಸಿಟಿವ್ ಕೊಟ್ಟಿಲ್ಲ, ಅದಕ್ಕಾಗಿ ನಾವು ನೆಗೆಟಿವ್ ಮಾಡಬೇಕಾಗಿದೆ. ಇದು ಏನಾಗುತ್ತೆ ಆರ್ ಎನ್ ಬಿ ಆಗುತ್ತೆ ಸ್ನೇಹಿತರೆ. ಅದೇ ಥರ 8ನೇ ನೋಡಿ ಸ್ನೇಹಿತರೆ. ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್. ನೋಡಿ ಸ್ನೇಹಿತರೆ ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್. ಇದು ನೀವೇನು ಮಾಡಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಅದು ಕ್ವಶನ್ ಈಗಾಗಲೇ
ಈ ಕ್ವಶನ್ ಟ್ಯಾಗ್ ನಮ್ಗೆ ಅರ್ಥ ಆಗ್ಬೇಕಂದ್ರೆ ರೂಲ್ ನಂಬರ್ 3 ತನಕ ಗೊತ್ತಿರ್ಬೇಕು ಸ್ನೇಹಿತರೆ. ಆ ಗೊತ್ತಿತ್ತಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಭಾಳ ಈಸಿ ಆಗುತ್ತೆ ಸ್ನೇಹಿತರೆ. ನಿಮಗೆ ಏನು ಇಷ್ಟವಾದರೆ ಮತ್ತು ನಿಮ್ಗೆ ಇದು ನಾ ಹೇಳಿದ ಗ್ರಾಮರ್ ಎಲ್ಲಿ ಮಿಸ್ಟೇಕ್ ಇದ್ದರೆ ಸ್ವಲ್ಪ ನಾನು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಅದು ಸರಿಪಡಿಸಿಕೊಳ್ತೀನಿ ಸ್ನೇಹಿತರೆ. ನೀವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇದು ಭಾಳ ಉಪಯುಕ್ತ ಆಗಿದೆ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತ ಆಗಿದೆ ಸ್ನೇಹಿತರೆ. ನಮ್ಮ ಮುಂಬರುವ ಗ್ರಾಮೀಣ ಲೆಕ್ಕಾಧಿಕಾರಿಗೆ ಇದರ ಮೇಲೆ ಕ್ವಶನ್ ಬರ್ತಾ ಇದೆ ಸ್ನೇಹಿತರೆ. ಈ ವಿಡಿಯೋ ಶೇರ್ ಮಾಡಿ ಧನ್ಯವಾದ.